मुर्दाबाद भारत माता की डॉक्टर बाबा साहब अंबेडकर ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ बोलो भीमा भगवान के संविधान शिल्पी डॉक्टर बाबा साहब अंबेडकर ಅವರಿಗೆ संविधान शिल्पी डॉक्टर बाबा साहब अंबेडकर ಅವರಿಗೆ भ्रष्ट बीजेपी ಸರ್ಕಾರಕ್ಕೆ भ्रष्ट बीजेपी ಸರ್ಕಾರಕ್ಕೆ भारत माता की बोलो भारत माता की जय संविधान जय संविधान बोलो भारत साहब ಕೊಟ್ಟಂತ ಹಕ್ಕಿದೆ ನಮಗೆ ನಿನಗೆ ಮಾಡಿಸ್ಲಿಕ್ಕೂ ಹಕ್ಕಿದೆ ಚುನಾವಣೆ ಬಂದಾಗ ಎಲ್ಲರೂ ಏನಪ್ಪ ಅಂದ್ರೆ ದಯಮಾಡಿ ಹಿಂದುತ್ವ ಹಿಂದುತ್ವ ಅಂತ ಮಾತಾಡ್ತಾರ ಈಗ ದೇಶವಾದಿ ಕೋಮುವಾದಿ ಅವ್ರು ಮಾತಾಡ್ತಾರ ನಾವೆಲ್ಲರೂ ಕುಂತು ಈ ಬಿಜೆಪಿಗಳನ್ನು ಚುನಾವಣೆ ಬಂದಾಗ ಕಟ್ಟ ಮಾಡಬೇಕಾದ್ರು ನಾವೆಲ್ಲಾ ಜಾತಿ ಎಲ್ಲಾ ಧರ್ಮದವರು ಒಂದಾಗಿರ್ಬೇಕು ಒಂದು ಶಂಕರರ ಅಂತ ಪಕ್ಷಕ್ಕೆ ನಾವು ಮತವನ್ನು ಕೊಟ್ಟಾಗ ಮಾತ್ರ ಈ ದೇಶದಲ್ಲಿ ಏನಪ್ಪ ಅಂದ್ರೆ ಅಮಿತ್ ಶಾ ಮತ್ತು ಮೋದಿ ಅಂತ ಹೋಗ್ತಾರಂಬ ಮಾತನ್ನು ಹೇಳುತ್ತಾ ನಾನು ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅನೇಕ ಧರ್ಮಗಳ ಕೂಡಿದ್ದ ದೇಶ ಈ ದೇಶದಲ್ಲಿ ನೀವು ಬೂಟ್ ಮಾಡಕ್ ಮಸಿ ಮಾಡಕ್ ಹೋಗ್ಬೇಡ್ರಿ ಕಾಂಗ್ರೆಸ್ ಪಕ್ಷ ಎಲ್ಲಾ ಧರ್ಮ ಸಂಘಟಿತ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ದಲಿತ್ ಹಿಂದುಳಿದ ಅನೇಕ ಜಾತಿಗಳ ಸಂಘಟಿದೆ ಈ ಪಕ್ಷ ಎಲ್ಲಾ ಸಂಘಟನೆ ತಗೊಂಡವ್ರ ಕೆಲಸ ಮಾಡ್ತೀವಿ ನೀವು ಕೇವಲ 10 ವರ್ಷಗಳೇ ಬಂದ್ ಕಸಿನಿಂದ 11-12 ವರ್ಷ ಚಾಲುದ ನೀವೇನ್ ಮಾಡ್ತೀರಿ ಹಿಂದೂ ಒಂದ್ ಕಡೆ ಗ್ರೂಪ್ ಮಾಡ್ತೀರಿ ಮುಸ್ಲಿಂ ಒಂದ್ ಕಡೆ ಗ್ರೂಪ್ ಮಾಡ್ತೀರಿ ನಾಚಿ ಬರ್ಬೇಕು ನೀವು ಏಕೆ ಷಡ್ಯಂತ್ರ ಮಾಡಿದ್ರು ಕೂಡ ಈ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಇದೇ ಇರ್ತಾರ ಸಾಯಸ್ತಾರೆ ಇರ್ತಾರ ಹಿಂದೂ ಸೂರಜ್ ಚಂದ್ರ ಇರ್ತಾರ ಹಿಂದೂ ಮುಸ್ಲಿಂ ಇಸಾಯಿ ಭಾರತದಲ್ಲಿ ಒಂದು ಅರ್ಥ ಇರ್ತಾರ ನೀವು ಇಂಥ ಕೆಲಸ ಮಾಡಬೇಡ್ರಿ ಅಮಿತ್ ಶಾ ಅವರೇ ನೀವು ಕೂಡಲೇ ತಕ್ಷಣ ರಾಜೀನಾಮೆ ಕೊಡ್ಬೇಕಂತೇನಪ್ಪ ನಾವು ಕಾಂಗ್ರೆಸ್ ಪಕ್ಷ ಒತ್ತಾಯವಾಗಿ ಕೇಳ್ಕೊತೇವೆ ಪ್ರತಿಭಟನೆ ಮಾಡ್ತೇವೆ ಹಾಗೂ ನಾನು ಕನಿಷ್ಠ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕ ಸಂಜೀವ್ ರಾಯಕಟ್ಟೆ ನನ್ನ ಪರ್ಸನಲ್ ಕೂಡ ನೀವು ತಕ್ಷಣ ರಾಜೀನಾಮೆ ಮಾಡ್ಬೇಕಂತ ತಮ್ಮಲ್ಲಿ ಹಾಗೆ ವಿನಂತಿ ಮಾಡ್ಕೊತೇನೆ ಇಲ್ಲಿ ಕಳಿಸಿ ಕಾಂಗ್ರೆಸ್ ಪಕ್ಷದ ಕಳಿಸಿ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟರೆ ಅವ್ರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಬಸವ ಅಂಬೇಡ್ಕರ್ ಏನು ನೆನೆಸ್ತೀರಿ ಅಂಬೇಡ್ಕರ್ಗೆ ದೇವರಿಗೆ ನೆನೆಸ್ತೀರಿ ಅಂತ ಹೇಳಿ ಮಾತಾಡ್ಯಾರ ಇದು ಇಂಥ ರಿವರ್ಸ್ ಮಾತಾಡ್ಯಾರ ಇದು ಅಮಿತ್ ಶಾ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನದಿಂದ ನೀವು ಮತ್ತು ಗೃಹ ಮಂತ್ರಿಗಳಾಗಿದ್ದೀರಿ ಅಮಿತ್ ಶಾ ಅವರೇ ನೀವು ಹಿಂದೂ ಏನಪ್ಪ ಅಂದ್ರೆ ಮಾತಾಡಬಾರ್ದು ನೀವೇನಪ್ಪ ಅಂದ್ರೆ ಭಾರತ ದೇಶದಲ್ಲಿ ಕೇವಲ ಹಿಂದೂಗಳೆಲ್ಲ ಭಾರತ ಕಾಣ್ತಾ ಇದೆ ಹಾಗಾಗಿ ಇವತ್ತು ನಾವೆಲ್ಲ ಜಾಗೃತರಾಗಬೇಕಾಗಿದೆ ಇವತ್ತು ಅಮಿತ್ ಶಾ ಅವರೇ ನೀವು ಈ ದೇಶದ ಅಖಂಡತೆಗೆ ಧಕ್ಕೆ ತರ್ತಕ್ಕಂಥ ಮಾತನಾಡಿದಿರಿ ಏನಾದ್ರೂ ದೇಶ ವಿರೋಧಿ ಕಾಯ್ದೆ ದಾಖಲಿಸಬೇಕಂತ ಹೇಳಿದ್ರೆ ನಿಮ್ಮಂತ ವ್ಯಕ್ತಿಗಳಿಗೆ ಇವತ್ತು ದೇಶದ್ರೋಹಿ ಕಾಯ್ದೆಯನ್ನು ಹಾಕ್ಬೇಕಾಗ್ತದೆ ನೀವು ಏನ್ ಜವಾಬ್ದಾರಿ ಸ್ಥಾನದಲ್ಲಿದ್ದು ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ರಿ 100ಕ್ಕೆ 100 ಕ್ಷಮೆ ಯಾಚಿಸಬೇಕು ಮತ್ತೆ ನಿಮ್ಮ ಸ್ಥಾನದಲ್ಲಿ ನೀವು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ಬೇಕಂತಕ್ಕಂಥ ಮಾತನ್ನು ನಾನು ಹೇಳಬಯಸ್ತಾ ಇದ್ದೀನಿ ಅಮಿತ್ ಶಾ ಅವರು ಅವ್ರ ಕನ್ಸಲ್ಲಿ ಕಾಣಿಲ್ಲ ಅವ್ರು ಅನ್ಕೊಂಡಿದ್ದಿಲ್ಲ ಕೇವಲ ಢೋಂಗಿ ಮಾಡ್ತಾ ಇದ್ರು ಬಿಜೆಪಿ ಅವ್ರು ಏನ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಅಲ್ಲ ಯಪ್ಪ ಸ್ವತಂತ್ರ ಆದಾಗ ದೇಶದಲ್ಲಿ ಕಾಂಗ್ರೆಸ್ ಒಂದೇ ಪಕ್ಷ ಇತ್ತ ಬಿಜೆಪಿ ಏನಾದ್ರೂ ಇತ್ತ ನಾವೇನ್ ಮೂರ್ಖರಿದ್ದೇವ ಈ ದೇಶದಲ್ಲಿ ಇದ್ದಿದ್ದು ಒಂದೇ ಕಾಂಗ್ರೆಸ್ ಪಕ್ಷ ಇತ್ತು ಆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ನಿನ್ನಂತ ಮನುವಾದಿ ಸ್ಥಿತಿ ಜನರು ಇವತ್ತು ಬೇರೆ ಬೇರೆ ಪಕ್ಷ ಕಟ್ಕೊಂಡು ಸಂವಿಧಾನ ವಿರುದ್ಧ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ನೀವು ಬಿಜೆಪಿಯಲ್ಲಿ ಏನಿದ್ದೀರಿ ಅಲ್ಲೇನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ರು ಆ ಒಂದು ನಸ್ಲು ಆ ಒಂದು ರಕ್ತ ನಿಮ್ ಬಿಜೆಪಿಯ ಜನರಲ್ಲಿ ಹರಿತಾ ಇದೆ ಹಾಗಾಗಿ ನೀವು ಕೇವಲ ಕಾಂಗ್ರೆಸ್ ಪಕ್ಷದ ಅಸಫಲತೆಗಳನ್ನು ತೋರಿಸಿ ಜನರಿಗೆ ಮೂಟ್ ಮಾಡ್ತಕ್ಕಂಥ ನೀವು ಕೆಲಸ ಮಾಡ್ತಿದ್ರೆ ನಿಮ್ದೇನು ಹುನ್ನಾರ ಇದೆ ಇವ್ರದ್ದು 1 ಪಾಯಿಂಟ್ ಪ್ರೋಗ್ರಾಮ್ ಅಜೆಂಡಾ ಅಮಿತ್ ಶಾ ಅವ್ರದ್ದು 1 ಪಾಯಿಂಟ್ ಪ್ರೋಗ್ರಾಮ್ ಅಜೆಂಡಾ ಏನಿದೆ ಭಾರತದ ಸಂವಿಧಾನವನ್ನು ಪೂರ್ತಿಯಾಗಿ ತಿದ್ದುಪಡಿ ಮಾಡಬೇಕು ಮತ್ತೆ ಹುಕುಂಶಾಹಿ ತರಬೇಕು ಅಂತಕ್ಕಂಥದ್ದು ದಿಗ್ದರ್ಶಿತ ಮಾಡ್ಬೇಕಂತ ಮೋದಿ ಹತ್ರ ಹೇಳ್ಕೊತೀರಿ ಆದ್ರೆ ನಿಮ್ ನೀತಿ ಯಾವ ರೀತಿಯಲ್ಲಿದೆ ಮೋದಿ ಅವರು ಬಡ ಕುಟುಂಬದಿಂದ ಈ ದೇಶದ ಪ್ರಧಾನಿ ಆಗಿದ್ದಾರೆ ಅಂತ ನಮ್ಮ ಸಹೋದರ ಹೇಳಿದ್ರು ಅದ್ರ ಕೊಡುಗೆ ಕೂಡ ಭಾರತೀಯ ಸಂವಿಧಾನ ಇದೆ ಹಾಗಾಗಿ ನಾನು ಮತ್ತೊಂದು ಸಲ ಹೇಳ್ತೀನಿ ನನ್ನ ಸಹೋದರಗಳಿಗೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ದೇಶದ ಕೇಂದ್ರ ಸಚಿವರಾದ ಗೃಹ ಮಂತ್ರಿ ಅಮಿತ್ ಶಾ ಅವರ ವಿರುದ್ಧ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಧುರೀಣ ಕಾರ್ಯಕರ್ತರೇ ನಾವು ಈಗಾಗಲೇ ನಮ್ಮ ಎಲ್ಲ ಹಿರಿಯರು ಮಾತಾಡಿದ್ರು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮತ್ತು
ಮನುವಾದಿ ಮನಸ್ಥಿತಿ ಹೊಂದಿದ್ದ ಅಮಿತ್ ಶಾ ಅವ್ರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛೆ ಪಡಿಸ್ತಿದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತೀನಿ ನಾನು. ये कतरा होके दरिया से जंग लेते हैं, इन्हें बचाना समुंदर की जिम्मेदारी है. दुआ करो कि सलामत रहे हिम्मत इनकी, एक चरक कई आंधियों पे भारी है. ये एक चरक देश के कई आंधियों पे भारी है. ಇವತ್ತು ನಮ್ದೇನು ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಇವತ್ತು ಸದನದಲ್ಲೇ ಅವರ ಏನು ನಾಲಿಗೆಯಿಂದ ಅವರೇನು ಶಬ್ದಗಳನ್ನು ಹರಿಬಿಟ್ಟಿದ್ದಾರೆ. ಫ್ಯಾಷನ್ ಅಂತಾರೆ. अंबेडकर 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 एक पैशन हो गया है. अगर इसके जगह भगवान का नाम लेते तो उनको 7 जन्मों तक मुक्ति मिलता है. अरे मिस्टर अमित शाह, मैं आपको ललकारता हूँ. जिस संविधान के आधार पर, जिसके देन से तू एक इस देश का गृह मंत्री बना है. भारत आजाद होने के बाद में या कई और राज्य प्रांत थे, क्या भारत एक था क्या? जो संविधान की वजह से देश एक बना हुआ है, उसके अधिकार की वजह से आज तो हुकूमत में गृह मंत्री है, तो बाबा साहब का देन है. मैं कुछ जैसे नालायक इंसान को ये कहना चाहता हूँ, बाबा साहब अंबेडकर भगवान से कम नहीं है. बाबा साहब अंबेडकर भगवान से कम नहीं है. इस देश में अनेक जातियां मतपंथ भेद जो था उसको मिटाकर इंसानियत को इंसान बनाने का काम डॉक्टर बाबा साहब अंबेडकर ने किया है. और ये लोग बीजेपी वाले जो भी उनके मुंह से लफ्ज जो निकलते हैं, ये हकीकत है. जब देश आजाद हुआ, देश के सभी नेता एकत्र होकर तिरंगा का जो प्रस्ताव रखा था, जो तिरंगा का खिलाफ किया, जो 60 साल तक अपने ऑफिस के ऊपर तिरंगा बहने नहीं दिया, उसके तालीम से आने वाले ऐसे चेहरे के मुंह से हम यही एक्सपेक्ट कर सकते हैं. देश की जनता को जागना होगा कि अमित शाह के बोल नहीं है ये बोल वो गोलवालकर जो है, जो पंचम घाट है, जो सावरकर है, उसके बोल आज एक अमित शाह संसद में बोल रहा है. इसलिए देश के जो भी हमारे कांग्रेस पार्टी